ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಹೊತ್ತಲ್ಲೂ ಕೂಡ ಬಣ ಬಡಿದಾಟ ಅಂತಕ್ಕಂಥದ್ದು ತಣ್ಣಗಾಗುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿ ಸುಮ್ಮನಾಗಿದ್ದಾರೆ ಯತೀಂದ್ರ. ನನಗೇನೂ ಗೊತ್ತಿಲ್ಲ, ನನ್ನನ್ನೇನು ಕೇಳಬೇಡಿ ಅಂದರೆ ಹೇಳೋದೆಲ್ಲ ಹೇಳಾಯ್ತಲ್ಲ, ಈಗ ನನಗೇನೂ ಗೊತ್ತಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಹೊಸ ವರಸೆ. ಹೆಚ್ಚು ಮಾತಾಡದಂತೆ ಲಕ್ಷ್ಮಣ ರೇಖೆ ಹೇಳಿದ್ರ ಸಿದ್ದರಾಮಯ್ಯನವರು. ಸರಪಟಾಕಿ ಹಚ್ಚಿ ಸೈಲೆಂಟ್ ಆದ್ರ ಯತೀಂದ್ರ. ಇದೊಂಥರ ಹೆಂಗೆ ಅಂತಂದರೆ ಸುಮ್ಮನೆ ಬೆಂಕಿ ಹಚ್ಚಿಬಿಡೋದು, ಆಮೇಲೆ ಅದ್ರ ಪಾಡ್ಗದು ಸರಪಟಾಕಿ ಹೊಡಿತಾ ಇರುತ್ತೆ, ಇವ್ರು ಸೈಲೆಂಟ್ ಆಗಿಬಿಡೋದು. ಈಗ ಕೇಳಿದ್ರೆ ನನಗೇನೂ ಗೊತ್ತಿಲ್ಲ, ನನ್ನನ್ನು ಏನೂ ಕೇಳಕ್ಕೆ ಹೋಗಬೇಡಿ, ಏನು ಹೇಳಬೇಕೋ ಎಲ್ಲ ಹೇಳಾಗಿದೆ. ಹಾಗಾದರೆ ಮುಖ್ಯಮಂತ್ರಿಗಳು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಿವಿ ಮಾತನ್ನು ಹೇಳಿದ್ರ, ಇನ್ನು ಸಾಕು ಮಾಡು, ಇನ್ನು ಈ ಬಗ್ಗೆ ಮಾತಾಡಬೇಡ. ಮಾಧ್ಯಮದವ್ರು ಕೇಳ್ತಾರೆ ಪ್ರಶ್ನೆ, ಬಟ್ ಎಲ್ಲ ಸರ್ತಿನೂ ಉತ್ತರ ಕೊಡೋದು ಬೇಕಾಗಿಲ್ಲ. ಹಾಗಾಗಿ ಮಾಧ್ಯಮದವ್ರನ್ನ ಅವಾಯ್ಡ್ ಮಾಡಿದ್ದಾರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಸಾರಿ, ನಾ ಏನು ಪತ್ಪತಿ ಕೇಳ್ತಿದ್ದೀರಿ. 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 ಸಾರಿ, ನಾ ಏನು ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾತಿಕ್ಕಿದ್ದೀನಿ, ಮತ್ಪತಿ ಕೇಳ್ತಿದ್ದೀರಿ. ಸಾರಿ, ನಾ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಬೆಳಗಾವಿಯಲ್ಲಿ ಅಧಿವೇಶನದ ಆರಂಭದ ದಿನವೇ ಯತೀಂದ್ರ ಏನು ಮಾತಾಡಬೇಕಾಗಿತ್ತು, ಏನು ಹೇಳಬೇಕಾಗಿತ್ತು, ಹೇಳಿದ್ದೆಲ್ಲ ಆಯಿತು. ಬೆಂಕಿಯನ್ನು ಹಚ್ಚಿದ್ರು, ಈಗ ಪಟಾಕಿ ಹೊಡಿತಾ ಇದೆ, ಈಗ ಸೈಲೆಂಟ್ ಆದ್ರ ಸಿದ್ದರಾಮಯ್ಯನವರಿಂದ ಈಗ ಕಿವಿ ಮಾತು ಬಂತ ಮಗನಿಗೆ ಅಂತ. ಖಂಡಿತ, ಯಾಕಂದರೆ ಮೊದಲ ಬಾರಿ ಮಾತಾಡಿದಾಗಲೂ ಅವತ್ತೇ ರಾತ್ರಿ ಕರೆಸಿ ಮಾತನಾಡ್ತಾರೆ, ಆನಂತರ ಮತ್ತೆ ಮಾತಾಡ್ತಾರೆ. ಅವರು ಹೀಗೆ ಒಟ್ಟು 3 ಬಾರಿ ಮಾತಾಡ್ತಾರೆ. ಆದರೆ ನಿನ್ನೆ ಹೇಳಿಕೆ ನಂತರದಲ್ಲಿ ಸ್ವಲ್ಪ ಗಂಭೀರವಾಗಿ ಏನಾದರೂ ಕರೆದು ಹೇಳಿದ್ರ ಅನ್ನುವಂಥದ್ದು, ಕಿವಿ ಮಾತನ್ನು ಹೇಳಿದ್ರ, ಬೇಡ ಇದು ಮಾತಾಡೋದೇ ಬೇಡ ಅನ್ನುವಂಥ ಸೂಚನೆಯನ್ನು ಕೊಟ್ಟರ ಅನ್ನುವಂಥದ್ದು. ಹಾಗಾಗಿ ಇವತ್ತು ಪ್ರತಿಕ್ರಿಯೆ ಕೊಡೋಕ್ಕೆ ಡಾಕ್ಟರ್ ಯತೀಂದ್ರ ಅವರು ಸಿದ್ಧರಿರಲಿಲ್ಲ. ಹೇಳಾಗಿದೆ, ಇನ್ನೇನು ಪದೇ ಪದೇ ಅದನ್ನು ಹೇಳೋಕ್ಕಾಗಲ್ಲ, ಕೇಳಬೇಡಿ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿ ಹೋಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಕದನ ವಿರಾಮವನ್ನೇನಾದರೂ ಘೋಷಣೆ ಮಾಡಿದ್ರ ಡಾಕ್ಟರ್ ಯತೀಂದ್ರ ಅನ್ನುವಂಥದ್ದು. ಯಾಕಂದರೆ ಅವರೊಬ್ಬರೇ ಮೊದಲು ಶುರು ಮಾಡಿದಂಥವ್ರು, ಅವರು ಶುರು ಮಾಡಿದ ನಂತರದಲ್ಲಿ ಕೆಲವು ಶಾಸಕರು, ಸಚಿವರುಗಳು ಪ್ರತಿಕ್ರಿಯೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು. ಆದರೆ ಈಗ ಅವರು ಮಾತಾಡೋಕ್ಕೆ ಸಿದ್ಧರಿಲ್ಲ. ಅಂದರೆ ಒಂದು ಹಂತಕ್ಕೆ ತಾತ್ಕಾಲಿಕವಾಗಾದರೂ ಒಂದು ಕದನ ವಿರಾಮ ಇರಲಿ, ಬೇಡ ಅದನ್ನು ಬೆಳೆಸ್ಕೊಂಡು ಹೋಗೋದು ಅಂತ ಲೆಕ್ಕಾಚಾರಕ್ಕೆ ಬಂದರೆ ಅದಕ್ಕೆ ಪೂರಕವಾಗಿ ಸಿಎಂ ಏನಾದರೂ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ರ ಅನ್ನುವಂಥ ಪ್ರಶ್ನೆ. ಬಹುಶಃ ಅದೇ ಕಾರಣಕ್ಕಾಗಿ ಅವರು ಸದ್ಯಕ್ಕಂತೂ ಪ್ರತಿಕ್ರಿಯೆ ನೀಡದೇ ಇರೋಕ್ಕೆ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ರೈಟ್, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇರಬಹುದು, ಆಯಿತು, ಏನು ವಿಚಾರ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಮಾಡಾಗಿದೆ ಅಂತ.